ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ರೈತರು ತಮ್ಮ ಜಮೀನಲ್ಲಿ ಬಿದ್ದ ನೀರನ್ನು ಸರಿಯಾಗಿ ಇಂಗಿಸಿಕೊಂಡಲ್ಲಿ ನಮಗೆ ಅಂತರ್ಜಲ ಮಟ್ಟನೂ ಚೆನ್ನಾಗಾಗುತ್ತೆ ಹಾಗೂ ಬೋರ್ವೆಲ್ಗಳು ರೀಚಾರ್ಜ್ ಆಗಲಿಕ್ಕೂ ಅನುಕೂಲ ಆಗುತ್ತೆ. ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾಮಗಾರಿಗಳನ್ನ ತೊಗೊತೀವಿ. ಕಾಮಗಾರಿಗಳಾದ ಕ್ಷೇತ್ರ ಬದು, ಚೆಕ್ ಡ್ಯಾಮ್ ಅಥವಾ ಗೋಕಟ್ಟೆ ಅಥವಾ ಕೃಷಿ ಹೊಂಡ ಇಂಥವು ಮಾಡೋದ್ರಿಂದ ಏನಾಗುತ್ತೆ, ನೀರು ಮತ್ತು ಮಣ್ಣನ್ನು ಒಂದೇ ಜಾಗದಲ್ಲಿ ಸಂಗ್ರಹಣೆ ಹರಿದು ಹೋಗದ ಹಾಗೆ ಸಂಗ್ರಹಣೆ ಮಾಡ್ದಂಗೆ ಆಗುತ್ತೆ ಮತ್ತು ಅಂತರ್ಜಲ ಮಟ್ಟವು ಅಭಿವೃದ್ಧಿಗೊಂಡು ಆ ಜಾಗದಲ್ಲಿರುವ ಎಲ್ಲ ಬೋರ್ವೆಲ್ಗಳು ಚೆನ್ನಾಗಿ ರೀಚಾರ್ಜ್ ಆಗಿ ರೈತರಿಗೆ ನೀರಾವರಿಗೆ ಒಂದು ರೀತಿಯಲ್ಲಿ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ. ಹಾಗಾಗಿ ನಾವು ಆ ಒಂದು ಘಟಕಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ನಮ್ಮದು ಜೋಳದ ರಾಶಿ, ನಾರಾಯಣಗೌಡ ಜೋಳದ ರಾಶಿ. ನಮ್ಮದು 10 ಎಕರೆ ಭೂಮಿ. 10 ಎಕರೆಯಲ್ಲಿ ಗೋಕಟ್ಟೆ ಮಾಡಿಕೊಟ್ಟಾರ. ಗೋಕಟ್ಟೆಯಿಂದ ನಮಗೆ ನೀರು ಹೊಲಕ್ಕೆ ನೀರು ಹರಿಸ್ಕೊಂಬಕ್ಕೆ ಸವಲತ್ತು ಐತೆ. ಮೊದಲು ಮಳೆಯಿಂದನೇ ನಾವು ಬೆಳೆ ಬೆಳಿತಿದ್ವಿ. ಮಳೆ ಬರಲಿಲ್ಲ ಅಂದರೆ ನಮಗೆ ಗೋಕಟ್ಟೆಯಿಂದ ನೀರು ಹರಿಸ್ಕೊಂಡು ಬೆಳೆನ ಕಾಪಾಡ್ಕೋಬಹುದು. ಒಂದು 2-3 ಎಕರೆಯಾಗ ಬೆಳೆಸ್ಕೋಬಹುದು ಬೆಳೆ. ಈಗ ನಾವು ಕಡಲೆ ಬಿತ್ಕೊಂಡಿವಿ ಹೊಲಕ್ಕೆ, ಮಳೆ ಬರಲಿಲ್ಲ ಅಂದರೆ ಈ ನೀರು ನಾವು ಹರಿಸ್ಕೊಂಡು ಉಪಯೋಗಕ್ಕೆ ಬರ್ತದೆ ನಮಗೆ. ಮೊದಲು ಮಳೆ ಕಡಿಮೆ ಆದರೆ ನಮಗೆ ಬೆಳೆ ಅರ್ಧಕ್ಕರ್ಧ ಒಣಗಿ ಹೋಗ್ತದೆ. ಆ ಅರ್ಧಕ್ಕರ್ಧ ಒಣಗ್ಯದಾದ್ರೆ ಅದ್ರ ಅರ್ಧನ ಉಳಿಸ್ಕೊಂಡು ಈ ನೀರು ಹರಿಸ್ಕೊಂಡು ಅದನ್ನ ಅರ್ಧನ ಉಳಿಸ್ಕೊಂಬನ್ ಅಂತೇಳಿ ಇದನ್ನು ಮಾಡ್ಕೊಂಡಿವಿ ನಾವು. ಮೊದಲು ನೀರು ಪೂರ್ತಿ ಕಡಿಮೆ ಆಗಿಬಿಟ್ಟಿದ್ವು. ಈ ಗೋಕಟ್ಟೆ ಮಾಡಿಕೊಟ್ಟ ಮೇಲೆ ನಮಗೆ ಬೋರು ಜಾಸ್ತಿ ಆಗೈತೆ ನೀರು. ನಾವು ಇಲ್ಲಿ ಗೋಕಟ್ಟೆ ಮಾಡ್ಕೊಂಡೋದಕ್ಕೆ ಸಲುವಾಗಿ ದನ ಕರುಗಳಿಗೆ ಎಲ್ಲ ನೀರು ಕುಡ್ಸೋಕೆ ಎಲ್ಲದಕ್ಕೆ ಅನುಕೂಲ ಐತೆ. ಇಲ್ಲಾಂದ್ರೆ ನಾವು ಊರಕ್ಕೆ ಹೋಗ್ಬೇಕಾಗಿತ್ತು ನೀರು ಕುಡ್ಸೋಕೆ ದನಗಳಿಗೆ. ಎಲ್ಲದಕ್ಕೆ ಸವಲತ್ತು ಐತೆ ಮಾಡಿಕೊಟ್ಟೋದಕ್ಕೆ. ಮಳೆ ಇಲ್ದಾಗ ನಮಗೆ ಕೆಲಸಗಳು ಏನಿಲ್ಲ. ಊರಲ್ಲೇ ಕುಂತ್ಕೊಂಡು ಹೊತ್ತು ಕಳಿತಿದ್ವಿ, ಅಲ್ಲಿ ಇಲ್ಲಿ ಕುಂತ್ಕೊಂಡು ಹೊತ್ತು ಕಳಿತಿದ್ವಿ. ಇವಾಗ ಗೋಕಟ್ಟೆ ಆದ ಸಲುವಾಗಿ ನಾವು ಹೊಲದಲ್ಲಿ ಏನೋ ಸ್ವಲ್ಪ ಬೆಳೆ ಇಟ್ಕೊಂಡು ಹೊಲದಲ್ಲೇ ಇರ್ತೀವಿ ನಾವು. ಯಾವ ಹೊಲಗಿಲ್ಲ ಎಲ್ಲ ವ್ಯವಸಾಯ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಇನ್ನು ಒಂದು 15-20 ದಿನದೊಳಗೆ ಕಡಲೆ ಹಾಕ್ತೀನಿ ಹೊಲಕ್ಕೆ. ಇದನ್ನು ಮಾರಿ ಕೊಟ್ಟ ಕೃಷಿ ಇಲಾಖೆಗೆ ನನ್ನ ಧನ್ಯವಾದಗಳು.